ಎಲ್ ತಿರ್ಕೊಂಬಿಟ್ಟು ಬರಕ್ ಹೋಗಿದ್ದೆ? ಹಾ, ಎಲ್ ತಿರ್ಕೊಂಬಿಟ್ಟು ಬರ್ತಾ ಇದೀಯ ಹೋಗ್ಬಿಟ್ಟು? ಅತ್ತೆ, ಹೊಲ್ತಕ್ ಹೋಗಿದ್ದೆ ಅತ್ತೆ. ನಮ್ಮ ಯಜಮಾನ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು, ಇದು ಯಾಕತ್ತೆ ಹಿಂಗ್ ವಾಪ ಮಾಡ್ಕೊಂಡು ಕೇಳ್ತಾ ಇದ್ದೀರಾ? ನಾನೇನತ್ತೆ ಮಾಡ್ದೆ? ಅಯ್ಯೋಯ್ಯೋಯ್ಯೋ ಪಾಪ. ಆ ಚಿಕ್ಕ ಮಗ, ನೀನ್ ಏನಾರ ಮಾಡ್ತೀಯ ಹೇಳು? ಏಲೆ ನಿನ್ ಗಂಡ ಇವತ್ತು ಮನೆಯಾಳಿ ಮಾಡ್ತೀನಿ ನಿಂಗೆ. ಒಡ್ದು 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 ನನ್ ಜೋಲುಮುಕ್ಕಿಷ್ಟು ನನ್ನ ಕೈ ನೋವು ಬಂದ್ಬಿಟ್ಟೈತೆ. ದೇವ್ರಣೆಗೂನುವೆ ನೀನು ಮಾತ್ರ ನನ್ನ ಕೈಯಿಂದ ಹೊಡಿಯಕ್ಕಾಗಕ್ಕಿಲ್ಲ. ಒಡ್ದು ಸಾಕಾಗಿ ಸೋತು ಹೋಗ್ಬಿಟ್ಟಿವ್ನಿ ನಾನಂತೂ. ದೇವ್ರಣೆ ನಿನ್ನಂತ ಒಂದು ಯಂಗ್ಸ್ನ ನಾನು ನೋಡೇ ಇಲ್ಲ. ಏನೋ ನನ್ನ ಮಗುಂಗೆ ಓದೋಳೆಲ್ಲ ವಿದ್ಯಾವಂತೆ ಅಂತ ಮಾಡ್ಕೊಂಬಿಟ್ಟು ಬಂದ್ರೆ ಇಂಥ ಕಂತ್ರಿ ಕೆಲಸನ ಮಾಡೋದು ನೀನು? ಎಲೆ ನಿನ್ ಗಂಡ ಬರ್ಲಿರು ಮಾಡ್ತೀನಿ. ಯಾವ ವಿಷಯ ಗೊತ್ತಾಗಿರ್ಬೋದು ನಮ್ಮ ಅತ್ತೆಗೆ? ನನ್ನ ಒಂದ ಎರಡ ವಾಲೆ ಕದ್ದಿರೋ ವಿಷಯ ಗೊತ್ತಾಯ್ತಾ? ಇಲ್ಲ ಭದ್ರಮ್ಮನ ವಿಷಯ ಗೊತ್ತಾಯ್ತಾ? ಇಲ್ಲ ಅಂದರೆ ಬೇರೆ ಏನಾರ ವಿಷಯಗಳು ಗೊತ್ತಾಯ್ತಾ? ನನ್ನ ಹಳೆಯ ಹುಡುಗನ ವಿಷಯ ಗೊತ್ತಾಯ್ತಾ? ಮತ್ತು ಯಾವ ವಿಷಯಕ್ಕಪ್ಪ ಈ ಅಮ್ಮ ಹಿಂಗೆ ಆರಾಮ ಆಗೋಗ್ಬಿಟ್ಟವಳೆ? ಇಂಥ ವಿಷಯ ಅಂತ ಗೊತ್ತಾದರೆ ಹೆಂಗೋ ಮೇಂಟೈನ್ ಮಾಡ್ತಿದ್ದೆ. ಆದರೆ ಇಂಥ ವಿಷಯ ಅಂತ ನಂಗೆ ಗೊತ್ತಾಗಿಲ್ವೇ? ನಂಗೆ ಬೇರೆ ತಲೆ ಕೆಟ್ಟ ಕೆರಡಿತೈತೆ. ಇವಮ್ಮ ಗುರ 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 ಅಂತ ನೋಡ್ತಾವಳೆ. ನೀವೇ ಹೇಳಿ, ಯಾ ವಿಷಯ ತಗ್ಲಾಕೊಂಡಿವ್ನಿ? ಏನೇ ಸಟ್ಟು ತಿರುಗಿಸ್ಕೊಂಡು ಮಕ ನಿಂತ್ಕೊಬಿಟ್ಟಿದ್ದೀಗ? ಅಲ್ಲತ್ತೆ, ನಾನೇನೋ ತೆಪ್ಪೆ ಮಾಡಿಲ್ವಲ್ಲ ನಾನು. ಆದ್ರೂ ನೀವು ಹಿಂಗೆ ಮಕ ಗರಂ ಅಂತ ನೋಡ್ತಾ ಇದ್ರಲ್ಲ, ಅದಕ್ಕೆ ಅತ್ತೆ ನಾನೇನು ತಪ್ಪೆ ಮಾಡಿಲ್ಲ ಅತ್ತೆ. ಓ ಮಗ್ರಯ್ಯ ಬದ್ದೇನಪ್ಪ, ಬಾ 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 ಬಾ. ನಿಂಗೋಸ್ಕರ ನೀ ಕಾಯ್ಕೊಂಡಿದ್ದೆ. ನೀನು ಎಂಟಿ ಮಾಡಿರ ಕಿತ್ತೋಗಿರೋ ಕೆಲಸನ ನಿನ್ ಮುಂದೆ ನೀ ಹೇಳೋಣ ಅಂತ. ಅಮ್ಮ, ಏನಮ್ಮ ಹೇಳ್ತಾ ಇದೀಯಾ? ನನ್ನ ಹೆಂಡತಿ ಏನ್ ಮಾಡೋಳೆ ಕಿತ್ತೋಗಿರೋ ಕೆಲಸನ? ಹೇಳೆ ನಿನ್ ಬಾಯಿಂದನೇ ನೀ ಆ ಭದ್ರ ಮುಂತಾಗ ಹೋಗ್ಬಿಟ್ಟು ಏನ್ ಡೀಲ್ ಮಾಡ್ಕೊಬಿಟ್ಟು ಬಂದೆ ಅಂತ ಹೇಳೆ. ನಿನ್ನಿಂದ ಊರಾಗೆಲ್ಲ ನನ್ನ ಮಾನ ಮರ್ವದೆಲ್ಲ ಕಳಿತಾವಳ ಭದ್ರಮ್ಮ. ಮಂತಾಕ್ ಬಂದ್ಬಿಟ್ಟು ಎಂತೆಂತ ಮಾತಂದ್ಲು ಗೊತ್ತೇನೆ ನಿನಗೆ? ನಿಂಗ್ ಮಾನ ಮರ್ವದಿ ಅನ್ನೋದು ಏನಾರ ಇದ್ದಿದ್ರೆ ನೀನ್ ಹಿಂಗ ಆಡ್ತಿದ್ದ? ನೀನು ಹಿಂಗ ಆಡ್ತಿರ್ಲಿಲ್ಲ ಬಿಡು. ನೀನಂತೂ ಮೂರು ಬುಟ್ ನಿಂತ್ಕೊಂಡಿದ್ಯಾ ಅಲ್ವೇ? ಮನೆಗಿರ ಅತ್ತೆನೇ ನೀ ಸೋಲಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಇಸ್ಯನೆಲ್ಲ ಹೋಗಿ 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 ಆ ಭದ್ರಿತಾಗ ಹೇಳ್ತಾ ಇದ್ದೀಗಲ್ಲ. ನೀನ್ ಎಂತ ಬಿಟ್ಟೊಳಿರ್ಬೇಡ ಹೇಳು ನೀನು. ಏನಮ್ಮ ಹೇಳ್ತಾ ಇದೀಯಾ? ಇವಳೆಲ್ಲ ಹೋಗ್ಬಿಟ್ಟು ಭದ್ರಮುತ್ತಾಗ ಯಾಕೆ ಹೇಳ್ತಾ ಇದ್ಲು ಇಸ್ಯನ? ಕೇಳು ಯಾಕೆ ಅಂತ. 4,000 ರೂಪಾಯಿ ಕಾಸು ಸಿಗ್ತದೆ ಅಂತ ಹೇಳ್ಬಿಟ್ಟು ಎಂತ ಕಂತ್ರಿ ಕೆಲಸ ಮಾಡ್ತಿದ್ಲು ಅಂತ. ಅತ್ತೆ, ಯಾರೋ ನಿಮ್ಗೆ ನನ್ನ ಬಗ್ಗೆ ಎಲ್ಲ ಸುಳ್ಳು ಸುದ್ದಿ ಅಪ್ಸವ್ರೆ ಅಂತ ಅನ್ನಿಸ್ತದೆ. ದೇವ್ರಣೆಗೂ ನನ್ನಂತ ಕೆಲಸನ ಮಾಡಿಲ್ಲ ಕಣತ್ತೆ. ದೇವ್ರಣೆ ಕೇಳ್ತಾ ಇದ್ದೀನಿ. ದೇವ್ರಣೆ ನನ್ನ ಮೇಲಾಣೆ, ನಿಮ್ಮ ಮೇಲಾಣೆ ನನ್ನಂತ ಕೆಲಸ ಮಾಡೇ ಇಲ್ಲ ಕಣತ್ತೆ. ಯಾರ ನಮಗೆ ತಂದಿಕ್ಬೇಕು ಅಂತ ಇಂಥ ಕೆಲಸ ಮಾಡ್ತಾವ್ರೆ ಕಣತ್ತೆ. ಅವ್ರ ಮಾತೆಲ್ಲ ನಂಬಕ್ ಹೋಗ್ಬೇಡ್ರಿ ಕಣತ್ತೆ. ನೀವೆಲ್ಲ ಚೆನ್ನಾಗಿ ಗೆದ್ರೆ ನನಗೂ ಖುಷಿ ಆಯ್ತದೆ. ಬ್ಯಾರ್ಯಾರು ಗೆದ್ರೆ ಯಾಕತ್ತೆ ಖುಷಿ ಆಯ್ತದೆ ನನಗೆ? ನಿಜವಾಗೂ ನಿಮ್ಮ ಆಣೆಗೂ ನಾನಂತ ಮೋಸ ಮಾಡೋಳಲ್ಲ ಕಣತ್ತೆ. ನಾನು ಯಾವತ್ತಾದ್ರೂ ನಿಮ್ಮ ಪರ ಬಿಟ್ಟು ಬ್ಯಾರ್ಯಾರ ಪರಕ್ಕೆ ಹೋಗಿದ್ದೀನ ಹೇಳಿ? ಯಾರೋ ನನ್ನ ನಿಮ್ಮ ಮಧ್ಯೆ ಸರಿಯಾಗಿ ತಂದಿಕ್ತಾವ್ರೆ. ಲೇ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂತೀರಾ ಅಷ್ಟು ಅಮಾಯ್ಕಿ ಅಂತ ಅನ್ಕೊಂಡ್ಬಿಟ್ಟೆ ನನ್ನ. ಅಮಾಯ್ಕಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೋಡ್ಲ ಮಗ. ಒಡ್ದು 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 ಅವನಜ್ಜಿ ಸುಣ್ಣಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಅದು ಎಷ್ಟು ಸುಣ್ಣ ಆಗಿದ್ದೀನಿ ಅಂತಂದ್ರೆ ನನಗೆ ಬಾಯಿಂದ ಹೇಳ್ಕೊಳಕಾಯ್ತಿಲ್ಲ. ಅಷ್ಟು ಸುಣ್ಣಾಗೋಗ್ಬಿಟ್ಟಿದ್ದೀನಿ ಕಣ್ಲ. ನೋಡು, ಈಗ ನಾನು ಏನೂ ಒಡಿಯಲ್ಲ ನೋಡು. ಎಲೆಕ್ಷನ್ ಪ್ರಶ್ನೆ, ಮುರುವಾದಿ ಪ್ರಶ್ನೆ, ಮನೆನಾಗ ಎಲೆಕ್ಷನ್ ಇಸ್ಯ ಏನೇನು ನಡೀತೈತೆ ಅದೆಲ್ಲ ತಗೊಂಡೋಗಿ ಈಚೆ ಕಡೆ ಫಿಟ್ಟಿಂಗ್ ಇಟ್ಬಿಟ್ಟು ಹೇಳ್ತಾವಳೆ ನೀನ್ ಹೆಂಡ್ತಿ. ನೋಡು, ನೀನ್ ಹೆಂಡ್ತಿನ ಕರ್ಕೊಂಡು ನಮ್ದು ಮೊದಲನೇ ಹಳೆ ಮನೆ ಇತ್ತಲ್ಲ, ಇಲ್ಲಿ ಖಾಲಿ ಕರ್ಕೊಂಡೋಗ್ಬಿಡು ನೀನ್ ಹೆಂಡ್ತಿನ. ದಯವಿಟ್ಟು ಗಂಡ ಹೆಂಡ್ತಿ ಇಬ್ರು ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡಿ. ಅತ್ತೆ, ನಾನು ತಪ್ಪು ಮಾಡಿಲ್ಲ. ನಾನ್ ಯಾಕತ್ತೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು? 4 ಬುಟ್ಟ ಅಂದ್ರೆ ಬಾಯಾಗಿರೋದೆಲ್ಲ ನಿಜ ಎಲ್ಲ ಈಚೆ ಕಡೆಗೆ ಬಿಡ್ಬೇಕು, ಹಂಗ ಬಿಡ್ತೀನಿ. ನೋಡೆ, ನಿಮಗ್ ಜಮೀನ್ ಅಷ್ಟೇ ಕೊಟ್ರದು. ಈ ಮನೆ ನಂದು. ಈ ಮನೆಗೆ ನ್ಯಾಯವಾಗಿರೋರ್ನಷ್ಟೇ ಈ ಮನೆಗೆ ಇರಿಸ್ಕೊತೀನಿ. ಸೊಸೆ ಆಗಿರ್ಬೋದು, ಮಗ ಆಗಿರ್ಬೋದು. 420 ಆಟ ಆಡೋರ್ನೆಲ್ಲ ಮನೆಗೆ ಇರಿಸ್ಕೊಳಕ್ಕೆ ಈ ಮನೆ ನಾನೇ ನಿಮ್ಮ ಹೆಸರು ಬರ್ಕೊಟ್ಟಿಲ್ಲ. ನನ್ನ ಹೆಸರುನಾಗಿರೋದ್ ಮನೆ. ಓ, ಈ ಮನೆನೇನಾರ ನಿಮ್ಮ ಹೆಸರು ಬರ್ಕೊಟ್ಬಿಟ್ಟಿದ್ರೆ ನನ್ನ ಬೇಕಾದ್ರೆ ಈಚೆ ಕಡೆಗೆ ತೊಳ್ಬಿಡ್ತಾ ಇದ್ರಿ ಅಲ್ವಾ? ಅತ್ತೆ, ನೀವೇನಾರ ಮಾಡಿ ಅತ್ತೆ, ನೀವೇನಾರ ಮಾಡಿ. ದಯವಿಟ್ಟು ನನ್ನ ಗಂಡ ಇದೇ ಮನೆಗಿರ್ಬೇಕು ಅತ್ತೆ. ಈಚೆ ಕಡೆ ಹೋದ್ರೆ ಬಹಳ ಕಷ್ಟ ಆಯ್ತದೆ ಕಣತ್ತೆ. ನನ್ನ ಗಂಡ ನಿಮ್ತಾಗಿದ್ರೆ ನೀ ಚೆನ್ನಾಗಿರ್ತಾನೆ ಕಣತ್ತೆ. ನನ್ನ ಮಾತು ಕೇಳಿ ಕಣತ್ತೆ, ಪ್ಲೀಸ್ ಕಣತ್ತೆ, ಪ್ಲೀಸ್ ಕಣತ್ತೆ. ಹಿಂಗೆಲ್ಲನೂ ದಯವಿಟ್ಟು ನನ್ನ ಈಚೆ ಕಡೆಗೆ ಕಳಿಸ್ಬೇಡಿ ಕಣತ್ತೆ. ಪ್ಲೀಸ್ ಕಣತ್ತೆ, ಪ್ಲೀಸ್ ಕಣತ್ತೆ, ಕಳಿಸ್ಬೇಡಿ ಕಣತ್ತೆ. ಈಗ ನೀವೇನೇನಿಯ ಎಲ್ಲನೂ ಬ್ಯಾಗ್ ಎತ್ಕೊಂಡು ಈಚೆ ಕಡೆಗೆ ಕೊಯ್ತೀರಾ? ಇಲ್ಲ ಅಂತಂದ್ರೆ ನಾನೇ ತಗೊಬಿಟ್ಟು ಬಂದು ಬ್ಯಾಗ್ ಬಿಸಾಕ್ಲಾ? ಹೇಳು ನೀನೇ ಎತ್ಕೊಂಡ್ಬಿಟ್ಟು ಬತ್ತಿ, ನಾನೇ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಲಾ? ಎಲೆಕ್ಷನ್ ವಿಷಯ ಎಲ್ಲ ಈಚೆ ಕಡೆಗೆ ಹೋಯ್ತಾಯ್ತೆ ಅಂದ್ರೆ ಅದೆಲ್ಲ ನಿನ್ನಿಂದನೇ. ನೀನೇ ನಮ್ಮ ಮನೆ ಒಳಗಡೆ ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಯ್ತದೆ ನಿಂತಾನೆ ವಿಷಯ? ಪಾಪ ಪೊದ್ದಿ ಎಣುಕ್ತಾವಳೆ. ದಿನ ಬೆಳಗ್ಗೆ ಆದ್ರೆ ಅತ್ತೇ ಎಲೆಕ್ಷನ್ನು ಅಂತ ಸಾಯ್ತಾವಳ ಅವಳು. ನೀನ್ ನೋಡಿದ್ರೆ ಈ ಕಿತ್ತೋಗಿರ ಆಟ ಆಡ್ತಾ ಇದೀಯ ನೀನು ನನ್ನ ಸೋಲ್ಸಕ್ಕೆ. ಇರು, ನಾನೇ ತಗೊಬಿಟ್ಟು ಬರ್ತೀನಿ ಬ್ಯಾಗುಗಳನ್ನ. ಮನ್ನಿ ಆಳಿಗಳ ಪ್ರೇಮಿ, ಏನು ಇದೆಲ್ಲ? ನಿಮ್ಮ ಮನೆಗೂ ನಂಗೆ ಏನು ಗೊತ್ತಿಲ್ಲ ರೀ. ಎಲ್ಲ ಸುಳ್ಳು ಹೇಳಿ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಸಕ್ಕೆ ಈ ಪೊದ್ದಿ ರಾಧಿ ಎಲ್ಲ ಸೇರ್ಕೊಂಡು ಬರೀ ಸುಳ್ಳು ಹೇಳ್ತಾರ್ರಿ. ಬಾಯಿ ಬಿಟ್ರೆ ಸುಳ್ಳ್ರಿ. ಆ ಪೊದ್ದಿನೂ ರಾಧಿ ಇಬ್ರು
ಸುಳ್ಳು ಹೇಳ್ತಾಳ್ರಿ. ನಾನು ಈ ಮನೆಗಿರೋದು ಅವ್ರಿಬ್ರಿಗೂ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಬ್ರು ಬಿಸ್ನೆಸ್ ಮಾಡ್ಕೊಂಡು ದುಡ್ಕೊಂಡು ಚೆನ್ನಾಗವ್ರೆ. ನಾನಾದ್ರೆ ಇಂಥ ಗತಿನಾಗಿದ್ದೀನಲ್ಲ. ನಾನು ಏನು ದುಡಿತಿಲ್ಲ, ಏನು ಮಾಡ್ತಿಲ್ಲ ತಾನೇ. ಅದಕ್ಕೇನಿಯ ಅತ್ತೆಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ. ಹಂಗೇನಿಯ ನನ್ನ ಮಾತಿ ಮನೆಯಾಗೆ ಏನು ನಡೆಯೋದನ್ನೂ ಇಲ್ಲ. ನಾನು ಅದಕ್ಕೆ ನಿಮ್ಗೆ ಅವಾಗೆ ಹೊತ್ಕೊಂಡು ಹೇಳಿದ್ದು, ಎಲ್ಲ ಮೋಸ ರೀ, ಎಲ್ಲ ಮೋಸ ಮಾಡ್ತಾವ್ರೆ, ಮೋಸ ನಡೀತೈತೆ ಅಂತ. ಅದಕ್ಕೇನಿಯ ನಿಮ್ಗೆ ಹೇಳಿದ್ದು, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನೋಡಿದ್ರೆ ನನ್ನ ಪರಿಸ್ಥಿತಿ, ನಾನು ದುಡಿತಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಎಂಥ ಗತಿ ಬಂದ್ಬಿಟ್ಟೈತೆ. ಅತ್ತೆನೂ ನಂಗೆ ಬೆಲೆ ಕೊಡೋಕ್ಕಿಲ್ಲ. ಈ ಮನೆಯಾಗ ನಂಗೆ ನಯಾ ಪೈಸದ ಬೆಲೆನೂ ಇಲ್ಲ. ತಗಳ್ರೆ, ನಿಮ್ಮ ಬಟ್ಟಿಗಳೆಲ್ಲ ತುಂಬ್ಕೊಂಬಿಟ್ಟು ಬಂದಿದ್ದೀನಿ. ಈ ಒಂದು ಕ್ಷಣ ನಮ್ಮ ಮನೆಗೆ ಇರ್ಕೊಡ್ದಿಬ್ರು ನಡೀತಾ ಇರ್ರಿ. ಅತ್ತೆ ಅತ್ತೆ, ಮನೆ ಬಿಟ್ಟು ಈಚೆ ಕಡೆ ಕಳ್ಸದ್ಬಿಟ್ಟು ಇನ್ನೇನ ಮಾಡಿ ಅತ್ತೆ. ನಾನು ಇಲ್ಲಿ ದುಡ್ಕೊಂಡು ಸಂದಕ್ಕೆ ಇರ್ತೀನಿ ಕಣತ್ತೆ. ಸಾಕಮ್ಮ ಸಾಕು, ಇನ್ನು ನಾನು ರಿಸ್ಕ್ ತಗೊಳಕ್ ನಂಗೆ ಇಷ್ಟ ಇಲ್ಲ. ಅಬ್ಬಬ್ಬ, ಎಲೆಕ್ಷನ್ನಾಗ ನನ್ನ ಮುಳುಗಿಸ್ ತೇಲಿಸ್ತಿ ಅಷ್ಟೇನಿಯ. ಈ ಮನೆಯಾಗ ಏನೇನು ನಡೀತೈತೆ ಅಂತ ಹೇಳ್ಬಿಟ್ಟು ಮನೆಯಾಗ ಯಾರು ಈಚೆ ಕಡೆ ಕೇಳಲ್ಲ. ನೀನೇ ದೊಡ್ಡ ಮಳ್ಳಿ, ನೀನೇ ಈಚೆ ಕಡೆ ಎಲ್ಲ ಒದ್ರದು ಅಂತ ಹೇಳಿದ್ರೆ. ಇಲ್ಲ ಅತ್ತೆ, ಪ್ರಾಮಿಸ್, ನಾನು ಏನು ಹೇಳಕ್ಕಿಲ್ಲ ಕಣತ್ತೆ. ನಾನು ಈಚೆ ಕಡೆ ಕಳಿಸ್ಬೇಡ್ರಿ ಕಣತ್ತೆ. ನಿಮ್ಮ ಮಗ ನಿಮ್ಮ ಜೊತೆ ಇರಬೇಕು ಕಣತ್ತೆ. ಅವ್ರಿಗೆ ನೀವು ಅಂದ್ರೇ ಇಷ್ಟ. ನನಗೂ ಅಷ್ಟೇ, ನಿಮ್ಮ ಸೇವೆ ಮಾಡ್ಕೊಂಡಿರೋದೇನಿಯ ನಂಗೆ ಆಸೆ ಕಣತ್ತೆ. ದಯವಿಟ್ಟು ಮನೆಯಿಂದ ಕಳಿಸ್ಬೇಡ್ರಿ ಕಣತ್ತೆ. ಈಚೆ ಕಡೆಗೆ ಭಯವಾಯ್ತದೆ ಕಣತ್ತೆ ನನಗೆ. ದಯವಿಟ್ಟು ಕಳಿಸ್ಬೇಡ್ರಿ ಅತ್ತೆ. ನಾನೇ ನಿನ್ನ ಊರ್ ಬಿಟ್ಟು ಕಳಿಸ್ತಿಲ್ಲ. ನಮ್ಮ ಮಳೆ ಮನೆ ಐತಲ್ಲ, ಅಲ್ಲಿ ಹೋಗಿ ಬಿದ್ದಿರು, ಹಡ್ಕೋಗಿ ಬತ್ತಿ. ಅವಾಗ ನನ್ನ ವಿಷಯ ಎಲ್ಲ ಹೋಗಿ 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 ಒದ್ರಿ 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 ಒಪ್ಪಿಸ್ತಿ ಅಲ್ವಾ ಎಲ್ಲನೂ. ಈಗ ಅದು ಹೆಂಗ್ ಒಪ್ಪಿಸ್ತೀಯ ನಾನು ನೋಡ್ತೀನಿ. ಲೋ ಮಗನೇ, ಎತ್ಕ ಬ್ಯಾಗ್ನ, ನಡೀತಿರೋ. ಇದು ನನ್ನ ಮನೆ, ಇಲ್ಲ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ತೊಳ್ಬಿಡ್ತೀನಿ ಇಬ್ರು. ನಡಿರೇ, ನಡಿಲಾ? ಬಾಪ್ರೇಮ ಹೋಗಣ, ಇನ್ನೇನ್ ಮಾಡಕ್ಕಾಯ್ತದೆ. ನಮ್ಮ ಅಮ್ಮಂಗೆ ಆ ಪೊದ್ದಿನುವೆ ರಾಧನೆನಿಗೆ ಹೆಚ್ಚಾಗೋಗ್ಬಿಡ್ತು ಅಂತ ಅನ್ನಿಸ್ತದೆ. ಸರಿ ಬಿಡು, ನಮ್ಗೆ ಅಂತ ಹೇಳ್ಬಿಟ್ಟು ದುಡ್ಕೊಳಕ್ಕೆ ಅಂತ 3 ಎಕರೆ ಜಮೀನನ್ನ ಕೊಟ್ಟಿದ್ಯಲ್ಲ, ಮೊದ್ಲು ಅದು ಕೊಟ್ಟಿರ್ಲಿಲ್ಲ, ಈಗ ಅದಾದ್ರೂ ಕೊಟ್ಟಲ್ಲ. ಅಷ್ಟೇ ಏನಿಯ ಸಾಕು ಬಿಡು. ಹಂಗೇನಿಯ ಹೋಯ್ತೀನಿ. ಹೋಗ್ಲಾ ಮುದೇವಿ, ಹೋಗ್ಲಾ, ಎತ್ಕೊಂಡು ಹೋಗ್ಲಾ. ಅಯ್ಯೋ, ತಿರುಗಿ ನಮ್ಮ ಯಜಮಾನ ಕುಡ್ಕೊಂಡು ತಿರುಗಿ ಒಂದು ದುರಂಕಾರ ಮಾಡ್ಕೊಂಡು ಕುಂತ್ಕೊಂಡ್ರೆ ಮದ್ ಬೀದಿಗೆ ಬಂದ್ಬಿಟ್ರೆ ಏನಪ್ಪ ಮಾಡಲಿ ನಾನು. ಅಯ್ಯೋ, ಯಾಕನ ಭದ್ರಮ್ಮಗೆ 12,000 ರೂಪಾಯಿ ಇಸ್ಕೊಂಡು ಅವಳ ಹತ್ರ. ನನ್ನ ಗಂಡ ಮೊತ್ತ ಮನ್ಗೋದ್ಮೇಲೆ ಬದ್ಲುಗಿದ್ಲಾಗೋಗ್ಬಿಟ್ರೆ ಏನಪ್ಪ ಮಾಡಲಿ ನಾನು. ನನಗಂತೂ ಈ ಮನೆಯಾಳಿನ ಹೊಡೆದು ಸಮಾಧಾನ ಮಾಡಕ್ಕಾಗಕ್ಕಿಲ್ಲ. ಎಷ್ಟು ಕಿತ ಅಂತ ಹೊಡಿಲಿ, ಎಷ್ಟು ಕಿತ ಹೊಡೆದ್ರುನುವೆ ಅದೇ ಅವತಾರ, ಅದೇ ದುರಂಕಾರ, ಅದೇ ಇದೇ ಶುರು ಮಾಡ್ಕೊತಾಳೆ. ಈಗ ಮನೆ ಬಿಟ್ಟು ಈಚೆ ಕಡೆ ಓಡ್ಸಿದಿನಲ್ಲ, ಹೋಗ್ಲಿ, ಗೊತ್ತಾಯ್ತದ ಕಷ್ಟ ಸುಖ ಎಲ್ಲನ್ವಿ. ಆ ಮನೆಯಾಗ ಇನ್ನೇನು ಎಲ್ಲ ಐತಿ, ಹಳೆ ಮನೆ ಅಲ್ವಾ, ಅಲ್ಲೇ ಬಿದ್ದಿರ್ಲಿ. ಏನು ಇವಳೇನೇನು ಸೌದೋಗಕ್ಕಿಲ್ಲ, ಅಲ್ಲೇ ಬಿದ್ದಿದ್ದು ಏನನ್ನ ಮಾಡ್ಕೊಂಡು ತಿನ್ಲಿ. ಎಲೆಕ್ಷನ್ ವಿಷಯಕ್ಕೆ ಬತ್ತಾಳೆ ಪದೇ 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 ಮನೆಯಾಳಿ. ಅಯ್ಯೋ, ನನ್ಗೂ ಒಳ್ಳೇದಾಯ್ತು ಅಂತ ಅನ್ನಿಸ್ತಾ ಇತ್ತಲೇ ಪ್ರೇಮ. ಒಳ್ಳೇದಾಯ್ತು ಬಿಡು. ಇದು ನಮ್ಮ ಹಳೇ ಮನೆ. ಅವಾಗ ನಮ್ಮ ಅಜ್ಜಿ ಎಲ್ಲ ಇತ್ತಲ್ಲ, ಅವಾಗ ಇದ್ದಿದ್ದ ಮಳೆ ಮನೆ. ಇಲ್ಲೂ ಸಂದಕ್ಕೆ ಐತಿ. ಆ ಮನೆನಾಗ ನಮ್ಮಮ್ಮ ಬೋಲೇ ಸ್ಟ್ರಿಕ್ಟು ಶಾನೆ. ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಬೇಕು ಅಂತ ಈ ಸುದ್ದ ಹೇಳ್ತದೆ ಎಲ್ಲನೂ. ಅಷ್ಟೊಂದೆಲ್ಲ ಯಾರು ತಡ್ಕೋತಾರೆ? ಒಳ್ಳೆ ಕೆಲಸ ಆಯ್ತು ಬಿಡು. ಪಾಪ ನೀನು ತಪ್ಪು ಮಾಡಿಲ್ಲ ಅಂದ್ರೂ ನಿನ್ನ ಮೇಲೆ ದೂರ ಸುಮ್ಮನೆ ನೀಯ ನೋಡು. ಈ ಮನೆಯಾಗ ಆರಾಮಾಗಿರ್ಬೋದು. ಊರಾಗ ನೋಡು ಹೊರಚ್ಚಗೈತೆ. ಇಲ್ಲಿ ಯಾರು ನಮ್ಮ ಮುನಿಯೋಳಲ್ಲ, ಯಾರು ನಮ್ಮನ್ ಕೇಳಲ್ಲ, ಆರಾಮಾಗಿರ್ಬೋದು. ಸರಿನಾ? ಬಾ, ಯಾಕೆ ಯೋಚನೆ ಮಾಡ್ತೀಗ? ಸುಮ್ಕೆ ಏನಿಯಾ? ಇಲ್ಲೇ ಇರಾನಿ, ಇಲ್ಲಿ ಸಖತ್ತಾಗಿರ್ತದೆ ಮನೆ. ನೋಡು, ಈಚೆ ಕಡೆ ಎಲ್ಲ ಹಸ್ರಾಗಿ ಏನೇ ಇಲ್ವಾ? ರೀ, ನನ್ನ ಕಷ್ಟ ನಿಮ್ಗೇನು ಗೊತ್ತಾಗಬೇಕು? ಅಯ್ಯೋ, ನಾನು ಏನು ತಪ್ಪು ಮಾಡಲಿಲ್ಲ ಅಂದ್ರೂ ಅತ್ತೆ ಈಚೆ ಕಡೆಗೆ ಹಾಕ್ಬಿಡ್ತೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವ ಇವಾಗ. ಏನಪ್ಪ ಮಾಡಲಿ ನಾನು? ಭಗವಂತ, ನೀನೇ ಕಾಪಾಡಬೇಕು ಕಣಪ್ಪ. ಅಯ್ಯೋ, ನನ್ನ ಮಗ ಏನು ಮಾಡ್ತಾನೋ, ಕುಡಿತಾನೋ ಏನೋ. ರೀ, ಇದು ಭಾಳ ಹಳೆ ಮನೆ ಆಯಿತು. ಅತ್ತೆ ಜೊತೆಗೇನೆ ಇರೋಣ. ಅತ್ತೆ ಕೈ ಕಾಲು ಹಿಡ್ಕೊಳ್ಳಿವ್ರಂತೆ, ಬರ್ರಿ. ಏ ಬಾ, ಸುಮ್ಕೆನಿಯ. ಯಾವತ್ತಿದ್ರು ನಾವಿಬ್ರು ಬ್ಯಾರೆ ಇರ್ಲೇಬೇಕು ತಾನೆ. ಬಾ, ಸುಮ್ಕೆನೇನೆ. ನೋಡು, ಇದೇನೇನಿಯ ನಮ್ಮ ಮನೆ. ಇಲ್ಲಿ ನಮ್ಮ ಅಪ್ಪ ಯಾವಾಗನೇ ಇರ್ತದೆ. ಇಲ್ಲಿ ಬಂದ್ಬಿಟ್ಟು ಯಾವಾಗವಾಗ ನಮ್ಮ ಅಪ್ಪ ಬಂದು ಇರೋದು. ನಮ್ಮ ಅಪ್ಪನ ಫ್ರೆಂಡ್ಸು ಇಲ್ಲೆಲ್ಲ ಪಾರ್ಟಿ ಗಿಟಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇದ್ದಿದ್ದು ಮನೆ ಇದೇನೇನಿಯ. ಹೊಸಿ ಅಪ್ಪ ಮಾಡ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆರಾಮಾಗಿರ್ಬೋದು. ಸರಿನಾ? ನೋಡು, ಅಲ್ಲಿ ಹೋಗಿ ನಮ್ಮ ಅಮ್ಮಂತಾಗ ಯಾರು ಎಣೋಗ್ತಾರೆ? ಸುಮ್ಕಿರು. ನಮ್ಮ ಪಾಲಿ ನಮಗೆಲ್ಲ ಬಂದ್ಬಿಟ್ಟೈತೆ. ಇನ್ನು ಅಲ್ಲಿ ಇದ್ದೇನು ಪ್ರಯೋಜನ ಇಲ್ಲ. ಆರಾಮಾಗಿ ಇಲ್ಲೇನೇ ಇರೋಣ. ಒಂಚೂರು ಒಳಗಡೆ ಎಲ್ಲ ಬೇಕಾರೆ ಒಂಚೂರು ಚೇಂಜ್ ಮಾಡ್ಕೊಡ್ತೀನಿ. ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿರು ಇಲ್ಲೇನೇನಿಯ. ನಿಮ್ಗೆ ಖುಷಿ ಆಯ್ತೈತೆ, ನಂಗಿಲ್ಲಿ ಪ್ರಾಣ ಸಂಕಟ ಆಯ್ತೈತೆ. ಅಯ್ಯೋ, ಏನಪ್ಪ ಮಾಡಲಿ ರೀ. ಈ ಮನೆಯಾಗ ಹೆಂಗ್ರಿ ಇರೋದು? ಹೊರಚ್ಚು ಬೇರೆ ಐತೆ. ನೀವು 6 ಗಂಟೆ ಒಳಗಡೆ ನೀವು ಮನೆಗೆ ಬರ್ತೀರ ತಾನೇ? ನಿಮ್ಮ ಅಮ್ಮ ಹೇಳ್ತಿತ್ತಲ್ಲ, ಹಂಗೇನೆ ನೀವು ಇಲ್ಲಿಗೆ ಬರ್ಬೇಕು ಬೇಗ. ನೋಡು, ಸುಮ್ಮನೆ ತಂದಾಕ್ತೀನಿ ಅಡುಗೆ ಮಾಡ್ಕೊಂಡು. ತಿನ್ಕೊಂಡಿರುವಂತೆ ಬಟ್ಟೆ ಎಲ್ಲ ಜೋಡಿಸ್ಬಿಡು. ಹಬ್ಬ, ನನಗೂ ಸಾಕಾಗೋಗಿತ್ತ ಮನೆಯಾಗೆ ಉಸಿರು ಕಡ್ದಂಗೆ. ಈಗ ನಾನು ನೆಮ್ಮದಿಯಾಗಿತ್ತೀನಿ. ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಇರು, ನಾನು ಹೋಗ್ಬಿಟ್ಟು ಅಲ್ತಾಗೆಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ಅಷ್ಟ್ರಾಗ ಏನಾರ ಹೊಸಿ ಮನೆ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರು. ಇನ್ನೇನು ಎಲ್ಲ ಸಾಮಾನು ಸರಂಡಿ ಎಲ್ಲ ಅವೇ. ಏನಂತಿಲ್ಲ, ಒಂಚೂರು ಕಸ ಗಿಸ ಗುಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕ. ರೀ, ಇವಯ್ಯ ಮತ್ತೆ ಹಳೆ ಚಾಳಿ ಶುರು ಮಾಡ್ತಾನೆ ಅಂತ ಅನ್ನಿಸ್ತದೆ. ಮತ್ತೆ ಕುಡ್ಕೊಂಬಿಟ್ಟು ಬರೋದು, ಗಲಾಟೆ ಮಾಡೋದು ಮಾಡ್ಬಿಟ್ರೆ ಏನಪ್ಪ ಮಾಡಲಿ? ನಾನು ಸುಮ್ಮನಿರಕ್ಕೆ ಆಗ್ದಿದ್ದವಳು ಇರುವೆ ಬಿಟ್ಕೊಂಡಂಗೆ ಯಾಕೆ ಬಿಟ್ಕೋಬೇಕಿತ್ತು ನಾನು? ಆ ಭದ್ರಮ್ಮ ಎಲ್ಲ ಫಿಟ್ಟಿಂಗ್ ಇಕ್ಬಿಟ್ಟು ತಂದಿಕ್ಕವಳೆ ಅಂತ ಅನ್ನಿಸ್ತದೆ. ಇವಾಗ ನನ್ನ ಗಂಡ ನಾನು ನೆಟ್ಟಿಗೆ ನೋಡ್ಕೊತಾನ ಅಂತ. ಆ ಮನೆಗಿದ್ರೆ ದೇವ್ರ ಥರ ಇತ್ತಾನೆ, ಈಚೆ ಕಡೆಗೆ ಬಂದರೆ ದೆವ್ವ ಥರ ಆಡ್ತಾನೆ. ಒಳ್ಳೆ ತಲೆನೋವು ಬಂತಲ್ಲ ನಂಗಂತೂ. ಅಯ್ಯೋ,
ಈಚೆ ಕಡೆ ನೋಡಿದ್ರೆ ಹಂಗೆ ಗೋವು ಅಂತ ಐತೆ. ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಬಾ ಅಮ್ಮ ಅಂತ ಕರೆದ್ಬಿಡ್ಲಾ. ನಂಗಂತೂ ಶಾನೆ ಭಯ ಆಯ್ತದೆ ಒಬ್ಳೆ ಇರಕ್ಕೆ. ಇರು ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಕರಿತೀನಿ. ಥೂ, ಅಕ್ಲಾಗ್ಬೇಕು ಬೀದಿಗೆ ತಕೊಬಿಟ್ಟು ಬರೋದು. ನಂದೇ ಬುದ್ಧಿ ಸರಿ ಇಲ್ಲ. ಹಲೋ ಅಮ್ಮ. ಹ್ಞೂ ಏಳೆ. ಹಲೋ ಅಮ್ಮ, ಮತ್ತೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು ಕಣಮ್ಮ. ಯವ್ವಾಲೇ, ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರೆ ನಾನು ಈಗಲೇ ಹೇಳಿದೀನಿ, ನಮ್ಮಂತಾಕ್ ಮಾತ್ರ ಬರ್ಬೇಡ. ನಮ್ಮಂತಾಕ್ ಬಂದಿಲ್ಲಿ ಅವ್ನ ತಾಗ ಉಗಿಸ್ಕೊಂಡು ಬಡಿಸ್ಕೊಂಡು ಮಾನ ಮರೋದಿ ಕಳ್ಕೊಂಡಿದ್ದೆಲ್ಲ ಸಾಕು. ನಮ್ಮಂತಾಕ್ ಬರ್ತೀನಿ ಅಂತಂದ್ರೆ ಬೀಗ ಬಡ್ಕೊಂಡು ಎತ್ತನ ಹೊಂಟೋಯ್ತೀನಿ ಅಷ್ಟೇನಿಯ. ನಮ್ಮಂತಾಕ್ ಮಾತ್ರ ನಿನ್ ಗಂಡನ್ ಕರ್ಕೊಂಬಿಟ್ಟು ಬರ್ಬೇಡ. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ ಅಮ್ಮ. ಇಲ್ಲಿ ಮಗಳು ಸಂಸಾರ ಬೀದಿಗೆ ಬಿದ್ದೈತೆ, ನಿಮ್ಮನೆ ಕರ್ಕೊಂಬಿಟ್ಟು ಬರ್ಬೇಡ ಅಂತ ಪುಂಕ್ತಾ ಇದೆಯಾ ಇಲ್ಲಿ. ನನ್ನ ಕಷ್ಟ ನನಗೆ, ನಿನಗಲ್ಲಿ ಅಷ್ಟೊಂದು ಖುಷಿ ಆಯ್ತಾಯ್ತಾ ನಿನಗೆ? ಅಮ್ಮ, ನಮ್ಮ ಅತ್ತೆ ಹಳೇ ಮನೆ ಇತ್ತಲ್ಲ, ಅದೇ ನೀನು ಒಂದ್ಸಲ ಬಂದು ಕರ್ಕೊಂಬಿಟ್ಟು ಬಂದಿದ್ರಲ್ಲ ಹಳೆ ಮನೆ. ಆ ಹಳೆ ಮನೆ ನಮ್ಗೆ ಏನೇ ಕೊಟ್ಬಿಟ್ಟು ಅಲ್ಲೇ ಬಿದ್ದಿರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕಳಿಸ್ಬಿಡ್ತು ಕಣಮ್ಮ. ಹಬ್ಬ ಸದ್ಯ ಎಲ್ಲಿ ಇಲ್ಲಿಗೆ ಬರೋ ಫೋನ್ ಹಾಕದು ಅಂತ ಅನ್ಕೊಂಡೆ. ನೀನು ಏನಾರ ಮಾಡು ಮಗಳೇ, ಯಾವುದೇ ಕಾರಣಕ್ಕೂ ನೀನು ಗಂಡನ ಕರ್ಕೊಂಡು ಇಲ್ಲಿಗೆ ಮಾತ್ರ ಬರಬೇಡ. ನಾನು ಈಗಲೇ ಹೇಳಿದ್ದೀನಿ. ಯಪ್ಪ ಅವಾಗ ಒಂದು ಕಿತ ಬಂದೇನಿಯ ನರ್ಕ ನೋಡ್ಬಿಟ್ಟಿದ್ದೀನಿ ನಾನಂತೂ. ಅಮ್ಮ, ಈಚೆ ಕಡೆಗೆ ಹಾಕಿರೋದಿರ್ಲಿ, ನನ್ನ ಗಂಡ ಮತ್ತೆ ಸುರುವಚ್ಕೊಬಿಡ್ತಾನ ಕುಡಿಯೋದು ಮಾಡೋದು ಅಂತ. ಅಮ್ಮ, ಇಲ್ಲಿಗೆ ನೀನು ಬಂದ್ಬಿಡಮ್ಮ. ಬೆಳಗ್ಗೆ ಬಸ್ಸೇನಿ ಹತ್ಕೊಂಬಿಟ್ಟು ಬಂದ್ಬಿಡು. ನಂಗೆ ಇಲ್ಲಿ ಏನು ಮಾಡಬೇಕು ಅಂತ ಏನೇ ಗೊತ್ತಾಯ್ತಿಲ್ಲ. ಒಬ್ಳೆ ಇರಕ್ಕೆ ಭಯ ಆಯ್ತದೆ. ಅಕ್ಕಪಕ್ಕ ಯಾವ ಮನೆಗಳು ಇಲ್ಲ ಕಣಮ್ಮ. ಇಲ್ಲಿ ಈ ಹೊಲ್ದತ್ರ ಐತೆ ಕಣಮ್ಮ ಈ ಮನೆ. ನನಗಂತೂ ಟೆನ್ಷನ್ ಆಯ್ತಾ ಕುಂತೈತೆ. ನನ್ನ ಗಂಡ ನೋಡಿದ್ರೆ ಇನ್ನು ರಾತ್ರಿ 8 ಗಂಟೆಗೆ ಬರ್ತಾನೋ 9 ಗಂಟೆಗೆ ಬರ್ತಾನೋ ಗೊತ್ತಿಲ್ಲ. ನಮ್ಮ ಅತ್ತೆ ಮನೆಗಿದ್ರೆ ಅಡಪಾಗಿರ್ತಾನೆ. ಇಲ್ಲಿಗೆ ಬಂದುಬಿಟ್ವಿ ಅಂದರೆ ಅವ್ನು ಆಡಿದ್ದೆ ಆಟ ಊಡಿದ್ದೆ ಲಗ್ಗೆ ಒಂದು ಸರ್ನ ಬಂದ್ಬಿಡಮ್ಮ. ಸರಿ ತಗ ಆಯ್ತು. ಸದ್ಯ ಹೆಂಗೋ ನಾನು ಅಲ್ಲಿಗೆ ಬೇಕಾದ್ರೆ ಬರ್ತೀನಿ, ನೀವೇನು ಇಲ್ಲಿಗೆ ಬರಬೇಡ್ರಿ. ಬೆಳಿಗ್ಗೆ ಬಸ್ಸಿನ ನೀವು ಹತ್ಕೊಂಡು ಬರ್ತೀನಿ. ಹೇಳು ನಿಮ್ಮ ಹಳೆ ಮನೆ ನೋಡಿವ್ನಿ. ಬರ್ತೀನಿ, ತಲೆ ಕೆಡಿಸ್ಕೊಬೇಡ. ನೀನೇನೋ ಮಾಡ್ಕೊಂಡಿತ್ತೀಯ ಎಡವಟ್ಟು, ಅದಕ್ಕೆ ಹಾಕಿತ್ತಾಳೆ ಈಚೆ ಕಡೆಗೆ. ತಲೆ ಕೆಡಿಸ್ಕೊಬೇಡ ಬಿಡು. ಮನೆ ಕೊಟ್ಟವಳಲ್ಲ ಇರೋಕ್ಕೆ, 3 ಎಕರೆ ಜಮೀನು ಕೊಟ್ಟವಳಲ್ಲ. ಆರಾಮಾಗಿ ಹೆಂಗೋನವೇ ಇದ್ರಾಯ್ತು. ಬಂದೆ ತಕ. ಸರಿನಾ? ಸರಿನಮ್ಮ. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ನನಗೆ ಬಾಯಿ ಮುಚ್ಕೊಂಡಿರೋದೇ ಬರೋಕ್ಕಿಲ್ಲ. ನಾನು ಬಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ಏನಾರ ಒಂದೊಂದು ತರಲೆ ಮಾಡಿ ಈಚೆ ಕಡೆಗೆ ಬರ್ತೀನಿ. ಆದ್ರೆ ಈ ಮನೆಯಾಗೆ ಧೈರ್ಯವಾಗಿರ್ಬೇಕು ಇವಾಗ ನಾನು.